ಎಲ್ಲೋ ಇದ್ಯಾ? ಅವಾಗಿಂದ ವೇಟ್ ಮಾಡ್ತಾ ಇದೀವೋ. 2 ನಿಮಿಷ ಗುರು, ಬಂದೆ. ಏನ್ ಗುರು, ಏನ್ ಪ್ಲಾನ್ ಮಾಡಿದ್ಯಾ ಈಗ? ಎಲ್ರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ. ಈ ಪಾರ್ಟೀಸ್ ಪಬ್ಸ್ಗೆಲ್ಲ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಸಿಂಪಲ್ ಆಗಿ ಒಂದು ಹೌಸ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಇವತ್ತು ರಾತ್ರಿ ಬೇರೆ ಫುಟ್ಬಾಲ್ ಮ್ಯಾಚ್ ಇದೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಯಾರಿಗೂ ಬೇಜಾರಿಲ್ಲ ತಾನೆ? ಏನಿಲ್ಲ ಮಚ್ಚ, ನೋ ಪ್ರಾಬ್ಲಮ್, ವಿ ಆರ್ ಆಲ್ ಹ್ಯಾಪಿ. ಯಾರ್ದು ಇದು ಮನೆ? ಇದು ನನ್ನ ಹಳೆ ಫ್ರೆಂಡು. ಅವ್ರ ಫ್ಯಾಮಿಲಿ ಮುಂಬೈಗೆ ಹೋಗಿ ಸೆಟ್ಲ್ ಆಗಿದೆ. ಅದೇನೋ ಗೊತ್ತಿಲ್ಲಪ್ಪ, ಈ ಮನೆಗೆ ಯಾರೂ ಬಾಡಿಗೆಗೆ ಬರ್ತಿಲ್ಲ. ನಂಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಂತ ಹೇಳಿದ್ದಾನೆ. ನಾನು ಫಸ್ಟ್ ಟೈಮ್ ಬರ್ತಿರೋದು. ಏನಿದು ಈ ಥರದ್ದಲ್ವಾ? ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ ಮಗ. ಬರ್ರೋ ಎಲ್ಲರೂ, ಶುರು ಮಾಡೋಣ. ನೈಸ್. ಬಾ 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 ಬಾ. ಬಾರ ಬಾರ ರಾಜ ಬಾರ. ಎತ್ಕೊಳಪ್ಪ ಚೇರು. Cheers. ಲೇ ದಡಿಯಾ, ಮೆತ್ತು ಕೊಡಿಯಾ, ನಿಂಗ್ ಗ್ಲಾಸ್ ಯಾರು ಖಾಲಿ ಮಾಡಲ್ಲ. ಎತ್ತಿಟ್ರೋ. ಯಾಕೋ ಓದ್ದೆ? ಲೇ, ಓನರೇ ಹೇಳಿದ್ದಾರೆ ಈ ಮನೇಲಿ ಕುಡೀರಿ ಮಜಾ ಮಾಡಿ ಅಂತ. ನೀನ್ ಯಾಕೋ ಹಿಂಗ ಆಡ್ತಿದ್ಯಾ? ಅಯ್ಯೋ, ನಿಮ್ಮ ಮನೇಲಿ ಅವನ ಮೇಲೆ ಎಣ್ಣೆ ಹೊಡಿಬೇಕಾದ್ರೆ ಅದೇ ಅಭ್ಯಾಸ ಆಗೋಗಿದೆ ಗುರು. ಥೂ, ತೆಗ್ಯ ಬಾಗ್ಲನ್ನ. ಹಾಯ್, ನನ್ನ ಹೆಸರು ಕಿಶೋರ್ ಅಂತ. ಆ್ಯಕ್ಚುಲಿ ನನ್ನ ಬೈಕ್ ಕೆಟ್ಟೋಗಿದೆ, ಬ್ಯಾಟ್ರಿ ಕೂಡ ಡೆಡ್ ಆಗಿದೆ. ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್, ನಾನು ಕಾಲ್ ಮಾಡಬೇಕು, ನನ್ನ ಫ್ರೆಂಡ್ಗೆ ಮೊಬೈಲ್ ಕೊಡ್ತೀರಾ? ಬನ್ನಿ ಒಳಗೆ. ತಗೊಳ್ಳಿ. 1 ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾನು ಇಲ್ಲೇ ಇರ್ಬೋದಾ ನನ್ನ ಫ್ರೆಂಡ್ ಬರೋವರೆಗೂ? ಆ್ಯಕ್ಚುಲಿ ಹೊರಗಡೆ ಮಳೆ ಬರ್ತಾ ಇದೆ. ಇರಿ, ಪರವಾಗಿಲ್ಲ, ಫೀಲ್ ಫ್ರೀ, ಬನ್ನಿ ಕುತ್ಕೊಳ್ಳಿ. ನೀವೆಲ್ಲ ಪಾರ್ಟಿ ಮಾಡ್ತಿದ್ದೀರೇನೋ, ತುಂಬ ಡಿಸ್ಟರ್ಬ್ ಆಯ್ತೇನೋ ತಮಗೆ? ಛೇ, ಹಾಗಲ್ಲ ಏನಿಲ್ಲ. ನೀವು ಸ್ವಲ್ಪ ಏನಾದ್ರು ತಗೊಳ್ತೀರಾ? ಹೇ ಇಲ್ಲ, ನಾವು ತಗೊಳ್ಳಲ್ಲ. ಏನು ಮಾಡ್ಕೊಂಡಿದ್ದೀರಾ ನೀವು? ಸತ್ತೋರು ಏನಾದರೂ ಮಾಡ್ತಾರಾ? ಏನೂ ಮಾಡೋಕ್ಕಾಗಲ್ಲ.
ನೀವೇನು ಮಾಡ್ತಾ ಇರೋದು? ನಾನು ಬೆಳಗ್ಗೆ ಹೇಳ್ತೀನಿ, ತಿಂಡಿ ತಿಂತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ಸಾಯಂಕಾಲ ಈ ಥರ ಎಣ್ಣೆ ಹೊಡೆದು ಮಲಗ್ತೀನಿ. ಯಾಕೆ ಗಾಂಚಾಲಿನಾ? ಏ ಯಾವನ್ನ ಗಾಂಚಲಿ ಮಾಡ್ತಾ ಇರೋದು? ನಿನ್ನ ಅಮ್ಮನ್. ನೀನ್ ಗಾಂಚಲಿ ಮಾಡ್ತಾ ಇರೋದು ನಮ್ಮನೆಗೆ ಬಂದು ನನ್ಗೆ ಆವಾಜಾ ಕೊಡ್ದಾಗ ಮೊದ್ಲ ನಾನು ಸರಿ ಇರೋದಿಲ್ಲ. ಇಲ್ಲಿಂದ ರೈಟ್ ಹೇಳ್ತಾ ಇರೋ. ಈ ನನ್ನ ಮಗನ ಕೊನೆ ಸರಿ ನೋಡ್ಕೊಂಬಿಡಿ. ಬಿಡಲ್ಲ. ಇರು ಗುರು, ಅವ್ನು ಹೇಳಿದ್ ನಿಜಾನೇ. ದಿನ ಬೆಳಿಗ್ಗೆ ಅವ್ನು ತಿಂಡಿ ತಿಂತಾನೆ, ಮಧ್ಯಾಹ್ನ ಊಟ ಮಾಡ್ತಾನೆ, ರಾತ್ರಿ ಎಣ್ಣೆ ಹೊಡಿತಾನೆ. ಬಿಟ್ಬಿಡು ಅವನ್ನ. ಆದ್ರೆ ಬಿಡಲ್ಲ ಅವನ್ನ. ಸಾಯ್ಸೇ ಬಿಟ್ರಲ್ಲೋ, ಇವಾಗ ಏನ್ ಮಾಡೋದು? ನನಗೂ ಇದಕ್ಕೆ ಸಂಬಂಧ ಇಲ್ಲ. ಏಯ್ ಹೇಳಿನ ಸತಿ ಏನಂದೆ? ಚರಣ ಅವನ ಬಿಡೋ. ಇವಾಗ ಇದೇನು ಯೋಚನೆ ನೋಡು. ಚರಣ ಬಿಡೋ ಅವನ್ನ. ಬಿಡು ಬಿಡು. ಇವಾಗ ಇಲ್ಲಿ ಯೋಚನೆ ಮಾಡೋಣ ಏನ್ ಮಾಡ್ಬೇಕು ಅಂತ. ಏನು ಮಾಡೋದು? ಏನು ಮಾಡೋದು ಇವಾಗ? ಹೇಯ್ ಹೋಗ್, ಒಂದ್ ಬೆಡ್ಶೀಟ್ ತಗೋಬಾರ. ಹೋಗೋ ಹೋಗೋ, ಬೇಗ ಹೋಗೋ. ಇಟ್ಕೋ ಹಸಿರು ಹಸಿರು. ಹೇಯ್ ಬೆಡ್ಶೀಟ್ ಮುಚ್ಚ್ರೋ. ಹೇಯ್ ಎತ್ತರ ಎತ್ಕೋ. ಎತ್ತರ ಕೈ ಹಿಡಿ. ಏಯ್ ಬನ್ರೋ, ಬೇಗ ಬನ್ರೋ. ಬೆಳಕ್ಕೆ ಅಲ್ಲ ಹಾಕು. ಈ ಕಡೆ ನಡೀರು ಬೇಗ. ಹಾಯ್, ನನ್ನ ಹೆಸರು ಆನಂದ್ ಅಂತ. ನನ್ನ ಫ್ರೆಂಡ್ ಬಂದಿರಬೇಕಲ್ವ ಇಲ್ಲಿ, ಕಿಶೋರ್ ಅಂತ. ಇಲ್ಲಿ ಕಿಶೋರ್ ಅಂತ ಯಾರೂ ಬಂದಿಲ್ಲ. ನೀವು ರಾಂಗ್ ಅಡ್ರೆಸ್ಸಿಗೆ ಬಂದಿದ್ದೀರಾ ಅನ್ಸುತ್ತೆ. ಇಲ್ಲ, ಅವನ ಫೋನ್ನಲ್ಲಿ ಇದೇ ಅಡ್ರೆಸ್ಸೇ ಹೇಳಿದ್ದು. ನಾ ಕರೆಕ್ಟಾಗೇ ಬಂದಿದ್ದೀನಿ. ಇಲ್ಲ, ಮೋಸ್ಟ್ಲಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಇಲ್ಲಿ ಕಿಶೋರ್ ಅಂತ ಯಾರೂ ಬಂದಿಲ್ಲ. ಹಲೋ 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 ಹಲೋ, ಎಲ್ಲಿಂದ ಬರ್ತಾ ಇರೋದು ಫೋನು? ನಿಮ್ಮನ್ನೆಲ್ಲ ಈ ಥರ ನೋಡಿದಾಗೆ ಡೌಟ್ ಬಂತು. ನಿಜ ಹೇಳಿ, ಎಲ್ಲಿದ್ದಾನೆ ಕಿಶೋರ್? ಸರ್ ಏನಾಯ್ತು ಅಂತ ಹೇಳ್ತೀವಿ ಸರ್. ದಯವಿಟ್ಟು ಗನ್ ಕಳಿಸಿ ಸರ್. ಏಯ್, ನೀವೆಲ್ಲ ಏನು ಹೇಳಬೇಡಿ. ದಡಿಯಾ, ನೀನು ಹೇಳೋ. ಏನಾಗ್ತಾ ಇದೆಯೋ ಇವತ್ತು? ಕನ್ಸೋ ನಿಜಾನೋ ಇದು? ಯಾಕೋ ಹಿಂಗಾಗ್ತಾ ಇದೆ? ಅವಾಗಲೇ ಫೋಟೋದಲ್ಲಿ ನೋಡಿದಾಗ 3 ಜನ ಇದ್ರು, ಇವಾಗ ಬರೀ ಒಬ್ಬನೇ ಇದ್ದಾನೆ. ಆವಾಗಲೇ ಇಬ್ಬರು ಹುಡುಗರು ಸತ್ತೋಗಿದ್ರಲ್ಲ, ಅವ್ರು ಈ ಫೋಟೋದಲ್ಲಿ ಇದ್ದಂಗಿದ್ದಾರೆ ಮಚ್ಚ. ಏಯ್ ತಲೆ ಕೆಡ್ಸ್ಕೊಳ ಕುಡ್ದ್ಬಿಟ್ಟು ಮೊದಲೇ ತಲೆ ಕೆಟ್ಟೋಗೈತೆ, ಹೊಡೆದಾಕ್ಬಿಡ್ತೀನಿ ಆಯ್ತಾ? ಏನು ಮಚ್ಚ, ಅವ್ನು ಹೇಳ್ತಿದ್ದಿದ್ದು ನಿಜಾನೇ. ಫಸ್ಟ್ ಟೈಮ್ ನೋಡಿದಾಗ 3 ಜನ ಇದ್ರು. ಇದ್ಯಾರು ಇರ್ಬೋದು? ಯಾರೋ ಕಳ್ಳನ್ ಮಕ್ಳಿರ್ಬೇಕು ಬಾ. ಇವಾಗ ಬರೀ ಒಬ್ಬನೇ ಇದ್ದಾನೆ. ಹೌದಾ? ಹೌದು. ನಿಜನಾ ಮಗ? ಮಚ್ಚ ಬೇಗ ಬಂದ್ರು ಇಲ್ಲಿ. ಬಾಡಿ ಕಾಣ್ತಿಲ್ವೋ? ಎಲ್ಲೋ ಬಾಡಿ ಎಲ್ಲೋ?
ಹುಡುಕ್ರು ಅಲ್ಲ ಹುಡುಕ್ರು. ಕೆಳಗಡೆ ನೋಡು ಕೆಳಗಡೆ ನೋಡು ಕೆಳಗಡೆ ನೋಡು. ಆ ಮೂಲೆ ನೋಡು ಆ ಮೂಲೆ ನೋಡು. ಇಲ್ವೋ ಮಚ್ಚ ಮಚ್ಚ ಇವನೆಲ್ಲೋ ಈ ಮನೆ ಸರಿ ಇಲ್ಲ, ಇಲ್ಲಿಂದ ಬೇಗ ಹೋಗೋಣ. ನಡೀರಿ ನಡೀರಿ ನಡೀರೋ ಹೋಗದ ನಡೀರಿ. ಇವನೇ ಇವನೇ ಬಂದಿರ್ಬೋದು, ಇವನೇ ಬಂದಿರ್ತಾನೆ. ಮಗ ಆಗಲ್ಲ ಮಗ. ನೋಡೋಣ ಬನ್ನಿ, ಓಪನ್ ಮಾಡಿ. ಮಗ ಬಡ ಮಗ ಭಯ ಆಗ್ತಾ ಇದೆ. ತೆಗಿಲ ಬಾಗ್ಲು. ತೆಗಿ. ಹಾಯ್, ನನ್ನ ಹೆಸರು ನಿಖಿಲ್ ಅಂತ. ಆ್ಯಕ್ಚುಲಿ ಏಯ್ ಆ ಫ್ರೇಮಲ್ಲಿರೋದು ನೀನೇ ತಾನೇ? ಓ, ಆ ಫ್ರೇಮ್ ಬಗ್ಗೆ ನಿಮಗೆಲ್ಲ ಗೊತ್ತಾಯ್ತಾ? ಏನು ನಡೀತಾ ಇದೆ ಇಲ್ಲಿ? ಹೇಳ್ತೀನಿ. ಇದರಿಂದ ಒಂದು ದೊಡ್ಡ ಕಥೆನೇ ಇದೆ, ನಿಮಗೆಲ್ಲ ಹೇಳ್ತೀನಿ. ನಾನು ಮತ್ತು ನಮ್ಮ ಫ್ರೆಂಡ್ಸು ಈ ಮನೆಗೆ ರೆಂಟ್ಗೆ ಅಂತ ಬಂದ್ವಿ. ಅದು ಈ ಏರಿಯಾದಲ್ಲಿ ಇಷ್ಟು ಚೀಪಾಗಿ ಇಂಥ ಒಳ್ಳೆ ಮನೆ ಸಿಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಸಖತ್ತಾಗಿದ್ವಿ, ನಾನು ನಮ್ಮ ಫ್ರೆಂಡ್ಸು ಎಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ಆದರೆ ಈ ಮನೆಯಲ್ಲಿ ಒಂದು ವಿಚಿತ್ರ ಕಬೋರ್ಡ್ ಇತ್ತು. ಅದನ್ನು ಚೈನಿಂದ ಲಾಕ್ ಮಾಡಿದ್ರು, ಪ್ಲಾಸ್ಟರ್ ಹಾಕಿದ್ರು. ಅದಕ್ಕಿಂತ ವಿಚಿತ್ರ ಅಂದರೆ ಅದರ ಮೇಲೆ ನೆವರ್ ಓಪನ್ ದ ಡೋರ್, ಅದರ್ವೈಸ್ ಯು ವಿಲ್ ಬಿ ಇನ್ ಡೇಂಜರ್ ಅಂತ ಬರೆದಿದ್ರು. ನಾವೆಲ್ಲ ಯಾವತ್ತೂ ಅದನ್ನು ಓಪನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ. ಆದರೆ ಅವತ್ತೊಂದು ದಿವಸ ನಾವು 3 ಜನ ಸೇರಿ ಎಣ್ಣೆ ಹೊಡಿಬೇಕಾದ್ರೆ ಲೋ, ನನ್ನ ತಲೆಯಲ್ಲಿ ಒಂದೇ ಒಂದು ಹುಳ ಓಡಾಡ್ತಿದೆ ಕಣೋ. ಏನೋ ಅದು? ಆ ಕಬೋರ್ಡ್ನಲ್ಲಿ ಏನಿದೆ ಅಂತ ನೋಡ್ಲೇಬೇಕು ನಾನು. ಏನಕ್ಕೆ ಬೇಕೋ ನಿನ್ಗೆ? ಅದ್ರ ಮೇಲೆ ಬರ್ದಿಲ್ವಾ ಡು ನಾಟ್ ಓಪನ್ ಅಂತ? ನನ್ನ ಜೈಮಂದಲ್ಲಿ ಯಾರು ಏನು ಮಾಡ್ಬಾರ್ದಂತಾರಲ್ಲ, ಅದನ್ನೇ ಮಾಡಿದ್ದು. ಬೇಡವೋ? ಹೇಳ್ತಾ ಇದ್ದೀನಿ ಬೇಡ. ಅದನ್ನ ತೆಗಿಲೇಬೇಕು. ಹೋಗ್ಲಿ ಬಿಡು, ಏನಕ್ಕೆ ಬೇಕು ನಿಂಗೆ? ಇಲ್ಲೋ, ತೆಗಿಲೇಬೇಕು ನಾನು. ಬಾರೋ, ಇವತ್ತು ನಂಗೂ ತಲೆಯಲ್ಲಿ ಅದೇ ಓಡ್ತಾ ಇದೆ. ಓಪನ್ ಮಾಡೇ ಬಿಡೋಣ ಬಾರೋ ಇವತ್ತು. ಇರಲ್ಲ, ಬಾರೋ ಬಾರೋ, ಹೋಗೇ ಬಿಡೋಣ. ನಾನು ಬರ್ತೀನಿ ಇರೋ. ಬೇಡವೋ? ಇದೆ ಅಲ್ವೇನೋ ಅದು? ಹ್ಞೂ, ಇದೇನೋ. ಏನೋ ಇದೆ ಇದರಲ್ಲಿ. ಮಚಾ ಬೇಡವೋ? ಹೇಳಿದ್ ಕೇಳು. ಮಾಡಿದ್ದಾರೆ ಮಗ ಇದನ್ನ. ಬೇಡವೋ ಬೇಡವೋ? ನಾನು ಹೇಳಿಲ್ವಾ ಕರೆಂಟ್ ಹೋಯ್ತು ನೋಡಿ ಈಗ. ಲೋ, ಈ ಟೈಮ್ಗೆ ಡೈಲಿ ಪವರ್ ಕಟ್ ಆಗುತ್ತೆ. ಇನ್ಸಿಡೆನ್ಸ್ ಅಷ್ಟೇ ಕಣ. ನೋಡ, ಪವರ್ ಬಂದಾಯ್ತು. ಅಯ್ಯ, ಓಪನ್ ಆಗೋಗ್ಬಿಡ್ತಾವ. ಏನಕ್ಕೆ ಬೇಕು? ಬೇಡವೋ? ಬೇಡೋ? ನಾನು ಹೇಳ್ತಾ ಇದ್ದೀನಿ ಕೇಳು.
ಫೋಟೋ ಫ್ರೇಮ್ ಕಣ ಇದು. ಅಯ್ಯೋ, ಇಷ್ಟಕ್ಕೆಲ್ಲ ಈ ತರ ಬಿಲ್ಡಪ್ ಬೇಕಾಗಿತ್ತ? ಯಾರೋ ಇದು? ನನ್ ಮಕ್ಳು ಇವ್ರೆಲ್ಲ? ಗುರು ಕಳ್ಳನ್ ಮಕ್ಳಿರ್ಬೇಕು ಗುರು ಇವ್ರು ಯಾರು. ಮುಂದೆ ಏನ್ ನಡೀತೆ ಅಂತ ನಿಮ್ಗೆಲ್ಲ ಗೊತ್ತಾಗಿರ್ಬೇಕಲ್ವಾ? ಅಂದ್ರೆ ಇವಾಗ ನೀವು ಸಾಯ್ಬೇಕಾ? ಬೇರೆ ನಾನ್ ಸಾಯೋದಲ್ಲ, ನನ್ನ ಸ್ಥಾನನ ಇನ್ನೊಬ್ಬರು ಕೊಟ್ಟೆ ಸಾಯೋದು. ಡೋರ್ ಓಪನ್ ಆಗ್ತಿಲ್ರೋ, ಜಾಮ್ ಆಗಿದೆ. ಡೋರ್ ಓಪನ್ ಆಗ್ತಿಲ್ರೋ, ಇಳಿರೋ. ಏನಾದ್ರು ಮಾಡ್ರು. ಡೋರ್ ಬೇರೆ ಓಪನ್ ಆಗ್ತಿಲ್ರೋ. ಛೇ, ಏ ಮಗ, ಏನೋ ಮಾಡೋದು. ಮನೆಯಿಂದ ಹೊರಗಡೆ ಹೋಗಿ ಗೊತ್ತಾಗ್ತಿಲ್ವಲ್ಲೋ. ಎಂತ ಮರೆ ಕರ್ಕ ಬಂದಲ್ಲ. ಅಯ್ಯೇ, ಒಂದ್ ಕೆಲಸ ಮಾಡು, ಈ ಮನೆ ಓನರ್ಗೆ ನಿಮ್ ಫ್ರೆಂಡ್ಗೆ ಕಾಲ್ ಮಾಡು. ಅವ್ರಿಗೆ ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳು ಇವಾಗ್ಲೇ, ಆಯ್ತಾ? ಮಾಡ್ತೀನಿ. ಇಲ್ಲೇನು ರಿಂಗ್ ಆಗ್ತಾರಂಗಿದೆ. ಕೇಳಿಸಿದೆ ನಿಮ್ಗೂ? ಇಲ್ಲೂ ರಿಂಗಿಂಗ್ ಸೌಂಡ್ ಎಲ್ಲೋ ಕೇಳಿಸೋದು ಯಾಕಣ ರಿಂಗಿಂಗು. ಅದೇ ರೂಮಲ್ಲಿ ಕಣೋ ಕೇಳ್ತಾ ಇರೋದು. ಅಲ್ಲೇ ಕೇಳಿಸ್ತಾ ಇರೋದು. ಹೌದು. ಮಚ್ಚ, ನಿಂದೆ ಅಲ್ವಾ ನಂಬರು? ಮಚ್ಚಾ, ನಡೀರೋ.